ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸು ಕಾಂಗ್ರೆಸ್ನಲ್ಲಿ ನೆರವೇರ್ತಾ ಇಲ್ಲ. ಇತ್ತ ಬಿಜೆಪಿ ಕಡೆ ಲೆಕ್ಕಾಚಾರ ಹಾಕಿ ಒಂದಷ್ಟು ಚರ್ಚೆಗಳನ್ನು ಆಡಿದ್ರು ಕೂಡ ಬಿಜೆಪಿ ಬರ್ತಾರೆ ಅನ್ನುವಂತ ದೊಡ್ಡ ಅವಕಾಶ ಕೂಡ ಇತ್ತು ಅನ್ನುವಂತ ಚರ್ಚೆ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಗೆ ಬರೋದನ್ನ ತಡೆದಿದ್ಯಾರು? 2028ರ ಮೆಗಾ ಪ್ಲಾನ್ ಏನು? ಯಡಿಯೂರಪ್ಪ, ಡಿಸಿಎಂ ಡಿಕೆ ಶಿವಕುಮಾರ್, ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಏನು? ಹಾಗಾದ್ರೆ 2028ಕ್ಕೆ ಮೆಗಾ ಪ್ಲಾನ್ ಇಟ್ಕೊಂಡು ಈ ತಂತ್ರವನ್ನ ಮಾಡಿದ್ರ ಕುಮಾರಸ್ವಾಮಿ. ಹಾಗಾದ್ರೆ ಏನ್ ಪ್ಲಾನ್ ಅದು? ಏನಾಯ್ತು ಹಾಗಾದ್ರೆ ಬಿಜೆಪಿ ಲೆಕ್ಕಾಚಾರ? ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಿಎಂ ಕನಸು ಏನಾಯ್ತು? ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. HDK ಪ್ಲಾನ್ ಏನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾರರಾಪುರ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾಗಿ ಸದ್ದು ಮಾಡ್ತಾ ಇತ್ತು. ಎಲ್ಲ ಒಂದ್ ಕಡೆ ತಣ್ಣಗೂ ಕೂಡ ಆಗಿತ್ತು. ಈಗ ಸಂಕ್ರಾಂತಿ ಆದ ನಂತರದಲ್ಲಿ ಅದಕ್ಕೆ ಮತ್ತಷ್ಟು ಪುಷ್ಟಿ ಕೂಡ ಬಂದಂತಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೊನೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ಮಾಡು ಇಲ್ಲವೇ ಮಡಿ ಅನ್ನುವಂತ ಲೆಕ್ಕಾಚಾರ. ಇದಕ್ಕೂ ಮುಂಚೆ ಬಿಜೆಪಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬರೋದಕ್ಕೆ ತಯಾರಾಗಿದ್ರು ಅನ್ನುವಂತ ಲೆಕ್ಕಾಚಾರ. ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಗೆ ಬರೋದನ್ನ ತಡೆದಿದ್ಯಾರು? ಹಾಗಾದ್ರೆ ಏನಿದು ಮೆಗಾ ಪ್ಲಾನ್? ಕೇಂದ್ರದಲ್ಲೇ ಕೂತ್ಕೊಂಡು ಇದಕ್ಕೆಲ್ಲ ಲೆಕ್ಕಾಚಾರ ಹಾಕಿ ತಂತ್ರವನ್ನ ಮಾಡಿ ಮೆಗಾ ಪ್ಲಾನ್ ಅನ್ನ ಹೆಣೆದೇ ಬಿಟ್ಟಿದ್ರ HD ಕುಮಾರಸ್ವಾಮಿ ಅವರು? ಹಾಗಾದ್ರೆ ಯಾಕಂದ್ರೆ ಇಲ್ಲಿ ಬಿಜೆಪಿ ನಾಯಕರು ಕೂಡ ಒಪ್ಕೊಂಡಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಗೆ ಬಂದ್ರೆ ಈಗಲೂ ಕೂಡ ನಾವು ಸರ್ಕಾರವನ್ನ ರಚನೆ ಮಾಡಬಹುದು. ಇದರ ಜೊತೆಗೆ 2028ಕ್ಕೂ ಕೂಡ ನಾವು ಏನ್ ಬೇಕಾದ್ರೂ ಮಾಡಬಹುದು. ಯಾಕಂದ್ರೆ ಡಿಕೆ ಒಂದು ಸಮುದಾಯವನ್ನ ಕರ್ಕೊಂಡು ಬರ್ತಾರೆ, ಒಂದಷ್ಟು ನಾಯಕರು ಕೂಡ ಬರ್ತಾರೆ. ಇದರ ಜೊತೆಗೆ ಪ್ರಬಲ ಶಕ್ತಿ ಬಂದಂತಾಗುತ್ತೆ ಅಂತ ಬಿಜೆಪಿ ಹಲವು ನಾಯಕರು ಎಲ್ಲದಕ್ಕೂ ಕೂಡ ಒಪ್ಕೊಂಡಿದ್ರು. ಆದ್ರೆ ಕುಮಾರಸ್ವಾಮಿ ಒಪ್ಕೊಂಡಿರ್ಲಿಲ್ಲ. ಕುಮಾರಸ್ವಾಮಿ ಯಾಕೆ ಒಪ್ಕೊಳ್ಳಿಲ್ಲ? ಕುಮಾರಸ್ವಾಮಿ ಏನಾದ್ರು ಕೂಡ ಒಪ್ಕೊಂಡೇ ಇದ್ದಿದ್ರೆ ರಾಜಕೀಯದಲ್ಲಿ ಆ ರಾಜಕೀಯದ ದಿಕ್ಕೇ ಕೂಡ ಬದಲಾಗ್ತಾ ಇತ್ತು. ಏನಾದ್ರೂ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿಗೆ ಬರೋದು ಒಪ್ಪಿಗೆ ಆಗಿ ಸಕ್ಸಸ್ ಆಗಿದ್ದಿದ್ರೆ ರಾಜಕಾರಣದ ದಿಕ್ಕೆ ಬದಲಾಗ್ತಾ ಇತ್ತು. ರಾಜಕಾರಣ ಅಲ್ಲೋಲ ಕಲ್ಲೋಲ ಆಗ್ತಾ ಇತ್ತು. ರಾಜಕಾರಣ ತಲೆ ಕೆಳಗಾಗ್ತಾ ಇತ್ತು. ರಾಜಕಾರಣ ಯಾರು ಕೂಡ ಊಹೆಯನ್ನ ಮಾಡೋದಕ್ಕೂ ಸಾಧ್ಯವಾಗದ ರೀತಿಯಲ್ಲಿ ಕ್ರಿಯೇಟ್ ಆಗ್ತಾ ಇತ್ತು. ಆದ್ರೆ ಇದೆಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡಿದ್ದು ಕೇಂದ್ರ ಸಚಿವರಾಗಿರುವಂತ ಕುಮಾರಸ್ವಾಮಿ ಅವರು. ಯಾಕೆ ಮಾಡಿದ್ರು? ಈಗಾಗಲೇ ಕೂಡ 3 ವರ್ಷ ಸರ್ಕಾರವನ್ನ ಮುನ್ನಡೆಸಿರುವಂತ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ. ಅಭಿವೃದ್ಧಿ ಶೂನ್ಯ ಆಗಿದೆ. ಇದರ ಜೊತೆಗೆ ಸರ್ಕಾರದಲ್ಲಿ ಪರಿಸ್ಥಿತಿ ಸದ್ಯಕ್ಕಂತೂ ಸರ್ಕಾರದ ವಿರುದ್ಧ ನೆಗೆಟಿವ್ ಇದೆ. ಜನರಿಗೆ ಈಗಾಗಲೇ ಕೂಡ ಕಾಂಗ್ರೆಸ್ ಸರ್ಕಾರದ ಮೇಲೆ ಬೇಸರ ಇದೆ, ಬೇಜಾರು ಕೂಡ ಇದೆ, ಅಸಮಾಧಾನ ಇದೆ. ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ 2028ರ ಒಳಗೆ ಇನ್ನೂ ಕೂಡ ಜನ ಬದಲಾವಣೆಯತ್ತ ಮುಖ ಮಾಡ್ತಾರೆ, ಬದಲಾವಣೆಯತ್ತ ಆಸಕ್ತಿ ತೋರಿಸ್ತಾರೆ ಅನ್ನೋದು ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಆಗಿತ್ತು. ಆಗ ಮತ್ತೆ ಕಾಂಗ್ರೆಸ್ ಬರೋದೇ ಇಲ್ಲ, ನಾವು ಬೇರೆಯದೇ ಲೆಕ್ಕಾಚಾರ ಇಟ್ಕೊಂಡ್ರೆ ನಾವು ಸರ್ಕಾರವನ್ನು ರಚನೆ ಮಾಡಬಹುದು, 2028ಕ್ಕೆ ಜನ ಆಶೀರ್ವಾದ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲೇ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬರೋದನ್ನ ತಡೆದು ಕುಮಾರಸ್ವಾಮಿ ಅವರು ಮೆಗಾ ಪ್ಲಾನ್ ಮಾಡಿಕೊಂಡಿದ್ರು. ಬಿಜೆಪಿ ಬಂದಿದ್ದೇ ಆದಲ್ಲಿ ಮತ್ತೆ ಕುಮಾರಸ್ವಾಮಿ, ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್, ಮತ್ತೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಇವರ 3ರ ನಡುವೆ ಏನ ಬದಲಾವಣೆ, ಯಾವ ನಿರ್ಧಾರ, ಯಾವ ಲೆಕ್ಕಾಚಾರಗಳಾಗ್ತಾ ಇತ್ತು? ಮನೆಯೊಂದು 3 ಬಾಗಿಲಾಗ್ತಾ ಇತ್ತಾ ಅಥವಾ ಬೇರೆಯದ್ದೇ ಆಗ್ತಾ ಇತ್ತಾ? ಅಧಿಕಾರ ಸಿಗ್ತಾ ಇತ್ತಾ? ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ನ ತಡೆದು ಬಿಜೆಪಿ ಜೊತೆ ಮೈತ್ರಿನ ಮುಂದುವರಿಸಿಕೊಂಡು ಹೆಂಗಿದ್ರು ಕಾಂಗ್ರೆಸ್ ಮುಂದೆ ಗೆಲುವನ್ನ ಬರೋದೇ ಇಲ್ಲ, ಜನ ಆಶೀರ್ವಾದ ಮಾಡೋದಿಲ್ಲ, ನಾವು ಏನ್ ಬೇಕಾದ್ರೂ ಮಾಡಬಹುದು, ಅಧಿಕಾರವನ್ನ ದಕ್ಕಿಸಿಕೊಳ್ಬಹುದು ಅಂತ ಮೆಗಾ ಪ್ಲಾನ್ ಮಾಡಿಕೊಂಡ್ರ ಹಾಗಾದ್ರೆ ಕುಮಾರಸ್ವಾಮಿ ಅವರು 2028ಕ್ಕೆ? ಅಥವಾ ಎಲ್ಲರೂ ಕೂಡ ಒಪ್ಕೊಂಡಿದ್ದಂತ ಸಂದರ್ಭದಲ್ಲಿ ಬಿಜೆಪಿಗೆ ಬರೋದಕ್ಕೆ ಡಿಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ರು, ಬಿಜೆಪಿ ಹಲವು ನಾಯಕರು ಒಪ್ಕೊಂಡಿದ್ರು, ಹೈಕಮಾಂಡ್ರಲ್ಲೂ ಕೂಡ ಒಪ್ಕೊಂಡಿದ್ರು, ರಾಜ್ಯದಲ್ಲೂ ಕೂಡ ಒಪ್ಕೊಂಡಿದ್ರು. ಆದ್ರೆ HDK ಮಾತ್ರ ಅಡ್ಡಗಾಲನ್ನ ಹಾಕಿದ್ರು. 2028ರ ಚುನಾವಣೆಯ ಗಮನದಲ್ಲಿಟ್ಕೊಂಡೇ ಈ ಪ್ಲಾನ್ ಅನ್ನ ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ರು. ಯಾವ ರೀತಿ ಮಾಡ್ಬೋದು, ಹೆಂಗ್ ಪ್ಲಾನ್ ಮಾಡ್ಬೋದು, ಬಂದ್ರೆ ಏನಾಗುತ್ತೆ, ಬಂದಿಲ್ಲ ಅಂದ್ರೆ ಏನಾಗುತ್ತೆ, ಈ ಲೆಕ್ಕಾಚಾರ ಇಟ್ಕೊಂಡು ಕುಮಾರಸ್ವಾಮಿ ಅವರು ಮೆಗಾ ಪ್ಲಾನ್ ಮಾಡ್ಕೊಂಡು
ಕುಮಾರಸ್ವಾಮಿ ಅವರು ಅಡ್ಡಗಲ್ ಹಾಕಿಲ್ಲ ಅಂದಿದ್ರೆ ರಾಜ್ಯದ ರಾಜಕಾರಣ ಏನು ಬೇಕಾದ್ರೂ ಆಗ್ಬೋದಾಗಿತ್ತು. ಕಾಂಗ್ರೆಸ್ ಇಡೀ ದೇಶದಲ್ಲೇ ಕೂಡ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. ಕಾಂಗ್ರೆಸ್ ಇದೇ ರಾಜ್ಯವನ್ನು ಇಟ್ಟುಕೊಂಡು ಬೇರೆ ಬೇರೆ ಚುನಾವಣೆಯಲ್ಲೂ ಕೂಡ ಬಳಸ್ಕೊಳ್ತಾ ಇದೆ, ಉಪಯೋಗ ಮಾಡ್ಕೊಳ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಏನಾದ್ರೂ ಕೂಡ ಬಿಜೆಪಿ ಬಂದ್ಬಿಟ್ಟಿದ್ರೆ ಕಾಂಗ್ರೆಸ್ ಅಲ್ಲೋಲ ಕಲ್ಲೋಲ ಆಗ್ತಾ ಇತ್ತು. ಇಡೀ ದೇಶದಲ್ಲೇ ಕೂಡ, ದಕ್ಷಿಣ ಭಾರತದಲ್ಲೇ ಕೂಡ 2 ರಾಜ್ಯ, ಒಂದು ತೆಲಂಗಾಣ, ಒಂದು ಕರ್ನಾಟಕ, ಅದನ್ನು ಹೊರತುಪಡಿಸಿದ್ರೆ ಎಲ್ಲೂ ಇಲ್ಲ.